ಹಾಯ್ ಆಲ್, ವೆಲ್ಕಮ್ ಟು ಲಕ್ಕಿ ವ್ಲಾಗ್ಸ್. ಇವತ್ತಿನ ವಿಶೇಷದ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಶಿವರಾತ್ರಿ ಹಬ್ಬ. ಸೊ ಹಬ್ಬದ ಬ್ಲಾಗ್ ಆಗಿರುತ್ತೆ ಇದು. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಯಾವುದೇ ರೀತಿ ಸ್ಪೆಷಲ್ ದರ್ಶನ ಏನು ಪಡೀಲಿಲ್ಲ. ಧರ್ಮ ದರ್ಶನಕ್ಕೆ ಹೋಗಿದ್ದೀವಿ. ಎಲ್ಲನೂ ಚೆನ್ನಾಗಾಯಿತು. ಡೆಕೋರೇಷನ್ಸ್ ಎಲ್ಲ ಕೂಡ ಚೆನ್ನಾಗಿ ಮಾಡಿದರು. ಬನ್ನಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಸ್ವಾಮಿಗೆ ಹಾಕಬೇಕು. ಇಲ್ಲಿ ಈಗ ಅನ್ನದಾನಕ್ಕೆ ಕೊಡೋರೆಲ್ಲ ಕೊಡ್ತಾ ಇದ್ರು. ಇಲ್ಲೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು. ದೇವಸ್ಥಾನದ ಹತ್ರ ಈ ರೀತಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ನಾನು ಒಳಗೆ ದೇವ್ರನ್ನ ತೋರ್ಸಕ್ಕಂತೂ ಆಗಲಿಲ್ಲ, ಆಗೋದು ಇಲ್ಲನೋ, ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ. ಸೊ ಅದರಿಂದ ನಾನು ತೋರಿಸಿಲ್ಲ. ಎಲಿಫೆಂಟ್ ಇಲ್ಲಿ ನಿಂತ್ಕೊಳ್ರಿ, ಇಲ್ಲಿ ನಿಂತ್ಕೊಳ್ಳಿ. ಅವಳಿಗೆ ಎಲಿಫೆಂಟ್ ಇಷ್ಟ. ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಲಕ್ಕಿ ಮತ್ತು ಲಕ್ಕಿಯವ್ರ ಪಾಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಅಲ್ಲಿ ತೆಕ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿದ ಹಾಲು ಮತ್ತು ಪಂಚಾಮೃತ ಎಲ್ಲನೂ ಕೊಟ್ಟರು ನಮಗೆ. ಅಲ್ಲಿಂದ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು, ಅಲ್ಲೂ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಹೊರಟ್ವಿ. ಆ ದೇವಸ್ಥಾನ ಕೂಡ ತೋರಿಸ್ತೀನಿ. ಸೈಡಿಗೆ ಬನ್ನಿ, ಹಿಂದೆ ಬರೋರ್ಗೆ ದಾರಿ ಬಿಡಿ. 45 ಮಿನಿಟ್ಸ್ ದರ್ಶನ ಎಲ್ಲ ಆಯಿತು. ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ನಾನು ಲಕ್ಕಿ ಅವ್ರ ಪಪ್ಪ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಿದ್ರು, ನಾವು ತಗೊಂಡ್ವಿ. ಲಕ್ಕಿನ ಫೋಟೋ ತೆಗಿಯೋಕ್ಕೆ ಅವ್ರ ಅಪ್ಪನ ಸಾಹಸ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೊರಡಬೇಕು. ಟೆಂಪಲ್ಗೆ ಹೋಗಿ ಬಂದು ಲಕ್ಕಿನೂ ಅವ್ರ ಪಪ್ಪನೂ ಮತ್ತು ನಮ್ಮ ಅತ್ತೆ ಮನೆಗೆ ಕಳಿಸಿ ಸ್ವಲ್ಪ ಈಗ ಫ್ರೀಯಾಗಿ ಕುತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನದಲ್ಲೂ ಅಷ್ಟೊತ್ತ ಮತ್ತು ನಾವು ಅಲ್ಲಿಂದ ಹೊರಗೆ ಹೋಗಿ ಬರೋಷ್ಟರಲ್ಲಿ ಈಗ ಟೈಮು 1:10 ಇಷ್ಟ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ. ಈ ಲಕ್ಕಿ ಇಲ್ಲದೆ ಇದ್ದರೆ ಚೆನ್ನಾಗಿ ರೆಸ್ಟ್ ಮಾಡ್ಬೋದು. ಸೊ ಅವಳು ಅಲ್ಲಿ ಹೋಗಿದ್ದಾಳಲ್ವ, ಅದರಿಂದ ಈಗ ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗಿಂದ. ಸಂಜೆ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಅಮ್ಮನವ್ರಿಗೆ ಈ ರೀತಿ ಅಲಂಕಾರ ಎಲ್ಲ ಮಾಡಿದ್ರು. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಗೆ ಬಂದು ನೋಡಿದಾಗ ಈ ರೀತಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಲಕ್ಕಿನ ಸ್ಕೂಲಿಗೆ ರೆಡಿ ಮಾಡಿ ಬಿಡಬೇಕು. ನೋಡಿ, ಸ್ಕೂಲಿಗೆ ಅವಳು ಬೈಕಲ್ಲಿ ಹೋಗ್ತಾಳಂತೆ. ನೋಡಿ, ಮಕ್ಕಳಿಗೆ ಏನೇನೋ ಆಸೆಗಳೆಲ್ಲ ಇರ್ತಾವಲ್ವ. ಲಕ್ಕಿನ ಸ್ಕೂಲ್ಗೆ ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮನೆಯಲ್ಲೂ ಮತ್ತು ಹೊರಗಿರೋ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ, ಗಿಡಗಳೆಲ್ಲ ಹೇಗಿವೆ ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಕೆಲವೊಂದು ಮೆಡಿಸನ್ಸ್ ಎಲ್ಲ ಹಾಕಬೇಕಿತ್ತು. ಯಾಕಂದರೆ ಈಗ ಸಮ್ಮರ್ ಅಲ್ವಾ, ನೀರೆಲ್ಲ ಜಾಸ್ತಿ ಆದರೆ ಹುಳಗಳು ಅದು ಇದೆಲ್ಲ ಬರುತ್ತೆ. ಅದಕ್ಕೊಂದು ಮೆಡಿಸನ್ ಹಾಕಬೇಕಿತ್ತು. ಸೊ ಅದನ್ನು ಮೆಡಿಸನ್ ಎಲ್ಲ ಸ್ಪ್ರೇ ಮಾಡಿ ಗಿಡಗಳಿಗೆಲ್ಲ ಆಮೇಲೆ ಈ ರೀತಿ ಎಲ್ಲ ನೋಡ್ಕೊಂಡ್ವಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.